Good morning, student. Today we are going to discuss regarding the adjustments in admission of a partnership firm. ಕೆಲವೊಂದು ಅಡ್ಜಸ್ಟ್ಮೆಂಟ್ಸನ್ನು ನಾವು ಅರ್ಥ ಮಾಡ್ಕೋಬೇಕು, ಇಲ್ಲ ಅಂದರೆ ರಿವ್ಯಾಲ್ಯೂಷನ್ ಅಕೌಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ. ಅಡ್ಜಸ್ಟ್ಮೆಂಟ್ಸ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಫಸ್ಟು ನಾವು ಹೇಳೋದಾದರೆ ದಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಬಗ್ಗೆನೇ ಭಾಳಷ್ಟು ಮಕ್ಕಳು ತಪ್ಪು ಮಾಡ್ತಾರೆ. ಭಾಳಷ್ಟು ಸ್ಟೂಡೆಂಟ್ ದೇ ಆರ್ ಗೋಯಿಂಗ್ ಟು ಬಿ ಮೇಕಿಂಗ್ ಮಿಸ್ಟೇಕ್ ಓನ್ಲಿ ಫಾರ್ ಟ್ರೀಟಿಂಗ್ ದಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಸೊ ದಟ್ ಯು ಕ್ಯಾನ್ ಕ್ಲಾರಿಫೈ ನಾವು ದ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ ಈಸ್ ಟು ಬಿ ಇನ್ಕ್ರೀಸ್ಡ್ ಟು increased to ಅಂದಾಗ 10% ಆನ್ ಡೆಟಾರ್ಸ್ ಅಂತಿದೆ. ಡೆಟಾರ್ಸ್ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮಗೆ ಡೆಟಾರ್ಸ್ ಒಂದು 40,000 ಇದೆ ಅಂದ್ಕೊಳ್ಳಿ, ಓಕೆ. ಅದ್ರ ಮೇಲೆ 10% ಇನ್ಕ್ರೀಸ್ ಆಗಿದ್ರೆ, ಓಕೆ, ಆ್ಯಂಡ್ ಮೇಲ್ಗಡೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಇಲ್ಲಿ ಎಷ್ಟಾಗತ್ತೆ 4,000 ಆಗುತ್ತೆ, ಓಕೆ. ದೆನ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಕೊಟ್ಟಿದ್ರೆ ಅಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಈ ಥರ ಕೊಟ್ಟಿರ್ತಾರೆ 40,000 1,000 ಮೈನಸ್ ಮಾಡಿರ್ತಾರೆ, ಓಕೆ. ಹೀಗೆ ಕೊಟ್ಟಿದ್ರೆ ಅವಾಗೆ ನಾವು ಇದರಲ್ಲಿ ಈ ಅಮೌಂಟ್ ಇದೆಯಲ್ಲ ಈ 4,000ಅಲ್ಲಿ, ಓಕೆ, ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಹೇಗೆ ಮಾಡಬೇಕು ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಮಾಡ್ಕೋಬೇಕು ಅಂತ. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ 4,000ಅಲ್ಲಿ ಈಗ ಮಾಡಿದ್ವಲ್ಲ 4,000ಅಲ್ಲಿ 1,000ಅನ್ನು ಮೈನಸ್ ಮಾಡ್ಕೋಬೇಕು. 1,000 ಮೈನಸ್ ಮಾಡಿ ಡೆಬಿಟ್ ಟು ದಿ ರಿವ್ಯಾಲ್ಯೂಷನ್ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಬರೀಬೇಕು. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಬರೆದು ನೀವು ಯು ಶುಡ್ ಶೋನ್ ದಟ್ ಈಸ್ 3,000. ಈಗ ನೋಡಿ ಇನ್ಕ್ರೀಸ್ಡ್ ಟು ಇದ್ದಾಗ ಎಷ್ಟು ತೋರಿಸ್ಬೇಕು 3,000. ಇದು ರಿವ್ಯಾಲ್ಯೂಷನ್ ಅಕೌಂಟು ಡೆಬಿಟ್ ಸೈಡ್ ತೋರಿಸ್ಬೇಕು. ಇದೇ ಅಮೌಂಟು ಸಪೋಸ್ ಫಾರ್ ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ ಅಂದಾಗ, ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಬೈ ಅಂದಾಗ ನೀವು ಇಲ್ಲಿ 2 ಅಂತ ಬರೆದು 4,000 ನೇರವಾಗಿ ತಗೋಬೇಕು, ಓಕೆ. 4,000 ನೇರವಾಗಿ ತಗೋಬೇಕು ಬೈ ಅಂದಾಗ, ಓಕೆ. 2 ಅಂದಾಗ ಈ ರೀತಿ ಮೈನಸ್ ಮೇಲಿರೋದನ್ನು ಬ್ಯಾಲೆನ್ಸ್ ಶೀಟಲ್ಲಿರೋ ಓಲ್ಡ್ ಪ್ರಾವಿಷನ್ಸನ್ನು ಮೈನಸ್ ಮಾಡಿ ಕೊಡಬೇಕು. ಬೈ ಅಂದಾಗ ಅದು ಎಷ್ಟಿದೆ ಅದು ಇದು ಇಷ್ಟು ಕೊಟ್ಬಿಡಬೇಕು. ಮತ್ತು ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಮಾಡ್ತೀವಿ ಅಂದರೆ ಇದು ಡೆಟಾರ್ಸಲ್ಲಿ ನಾವು ಈಗ 40,000ಗೆ ಫಸ್ಟಲ್ಲಿ ಬಂದಾಗ ಇನ್ಕ್ರೀಸ್ ಟು ಅಂದಾಗ 40,000ಅಲ್ಲಿ 4,000 ಮೈನಸ್ ಮಾಡ್ತೀವಿ. ಅವಾಗೆ ಇಲ್ಲಿ 36,000 ತೋರಿಸ್ತೀವಿ ಯಾವುದರಲ್ಲಿ ಇನ್ಕ್ರೀಸ್ಡ್ ಟು ಇದ್ದಾಗ. ಬಟ್ ಇನ್ಕ್ರೀಸ್ಡ್ ಬೈ ಇದ್ದಾಗ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸಲ್ಲಿ ಈಗ 40,000 ಇದೆ ಅಂದ್ಕೊಳ್ಳಿ. 40,000ಅಲ್ಲಿ ಇದು ಈಗ ಇನ್ಕ್ರೀಸ್ ಆಗಿರೋದು 4,000 ಪ್ಲಸ್ ಹಳೇದು ಎಷ್ಟಿದೆ ಅದು 1,000, ಟೋಟಲ್ 5,000 ಲೆಸ್ ಮಾಡಿ ಇಲ್ಲಿ ನಾವು ಎಷ್ಟು ತೋರಿಸ್ತೀವಿ 35,000 ತೋರಿಸ್ತೀವಿ. ಇದು ಡಿಫ್ರೆನ್ಸ್, ಇಷ್ಟನ್ನು ಗೊತ್ತಿರಬೇಕು. ಇನ್ಕ್ರೀಸ್ಡ್ ಟು ಆ್ಯಂಡ್ ಇನ್ಕ್ರೀಸ್ಡ್ ಬೈ. ಇನ್ಕ್ರೀಸ್ಡ್ ಟು ಇದ್ದಾಗ 10% ಎಷ್ಟಿದೆ 4,000 ಆಗುತ್ತೆ. 4,000ಅಲ್ಲಿ ಓಲ್ಡ್ ಇದೆ ಅಲ್ಲ ಬ್ಯಾಲೆನ್ಸ್ ಶೀಟ್ ಅದನ್ನು ಲೆಸ್ ಮಾಡ್ಕೋಬೇಕು. ಅವಾಗ ನಿಮಗೆ 3,000 ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ತೋರಿಸ್ಬೇಕು, ಓಕೆ. ಆ್ಯಂಡ್ ಅದೇ 3,000 ಪ್ಲಸ್ 1,000 4,000 ನೀವು ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡ್ಕೋಬೇಕು, ಓಕೆ. ಇಲ್ಲಿ 36,000 ನೀವು ತೋರಿಸ್ಬೇಕು. ಅದೇ ರೀತಿ ಇದು ಇನ್ಕ್ರೀಸ್ಡ್ ಬೈ ಅಂದಾಗ ಇಲ್ಲಿ ನೋಡಿ ಇನ್ಕ್ರೀಸ್ಡ್ ಬೈ ಇಲ್ಲಿ ಎಷ್ಟಿದೆ ಸಪೋಸ್ ಫಾರ್ ಎಕ್ಸಾಂಪಲ್ ಇನ್ಕ್ರೀಸ್ಡ್ ಬೈ 4,000 ಇದೆ ಅಂದ್ಕೊಳ್ಳಿ. 4,000 ಇನ್ಕ್ರೀಸ್ ಆಗಿದ್ದರೆ ಅದನ್ನು ಯಾವ ಸೈಡ್ ತೊಗೋಬೇಕು ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟು ತೊಗೊಂಡ್ಬಿಡಬೇಕು. ತಗೊಂಡು ಅದೇ ಅಮೌಂಟಲ್ಲಿ ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ 1,000 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ಲಸ್ ಇದು ಇಲ್ಲಿ ನೋಡಿ 5,000 ಹೆಂಗಾಯಿತು ಅಂದರೆ ಈಗ ಹೊಸದಾಗಿ ಇನ್ಕ್ರೀಸ್ ಆಗಿರೋದು ಪ್ಲಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪ್ರಾವಿಷನ್ಸ್ 1,000 ಇವೆರಡೂ ಸೇರಿ ನಾವಿಲ್ಲಿ ತೊಗೋಬೇಕು, ಓಕೆ. ನಾವು ಇವೆರಡೂ ಸೇರಿ ತೊಗೋಬೇಕು. ಇದನ್ನು ಹೆಂಗೆ ತೊಗೋಬೇಕು ಅಂದರೆ ಸೇಮ್ ಇದೆ, ಇಲ್ಲಿ 3,000 ಪ್ಲಸ್ ಹಳೇದೇನಿದೆ ಇದನ್ನೇ ತೊಗೊಂಡ್ಬಿಡ್ತೀವಿ ನಾವು ನೇರವಾಗಿ, ಓಕೆ. ದಿಸ್ ಇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ರಿಡ್ಯೂಸ್ಡ್ ಟು ಅಂದಾಗ ಸೇಮ್, ಅಲ್ಲಿ ಮೇಲೆ ಇತ್ತು ಕೆಳಗೆ ಇತ್ತು ಅದನ್ನು ಮೈನಸ್ ಮಾಡಿ ತೊಗೊಂಡು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಯಾವ ಸೈಡ್ ತೊಗೋಬೇಕಂದ್ರೆ ಇದನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು. ಇದನ್ನು ಕ್ರೆಡಿಟ್ ಸೈಡ್ ಎಷ್ಟು ಡಿಕ್ರೀಸ್ ಆಗಿದೆ ರೆಡ್ಯೂಸ್, ಈಗ ಸಪೋಸ್ ಈಗ 4,000 ಇದೆ ಮೇಲ್ಗಡೆ ಸರಿ ಇಲ್ಲಿ ರೆಡ್ಯೂಸ್ಡ್ 2,000 ಇದೆ, ಮೇಲ್ಗಡೆ 1,000 ಇದೆ. ಅವಾಗೆ ಈ 2,000ಅಲ್ಲಿ 1,000ಅನ್ನು ಮೈನಸ್ ಮಾಡಿ ನೀವು ಕೊಡಿ. ಕ್ರೆಡಿಟ್ ಸೈಡ್ ಆಫ್ ಯಾವುದು ಕ್ರೆಡಿಟ್ ಸೈಡ್ ಕೊಡಬೇಕಾಗತ್ತೆ. ಇದು ಯಾವುದು ರೆಡ್ಯೂಸ್ಡ್ ಅಂತಂದಾಗ ಎಷ್ಟು ರೆಡ್ಯೂಸ್ ಆಗಿದೆ ಅಷ್ಟು ಅಮೌಂಟನ್ನು ನೀವು ಕೊಡಬೇಕಾಗತ್ತೆ.
ನೆಕ್ಸ್ಟ್ ರಿಡ್ಯೂಸ್ಡ್ ಬೈ ಇದ್ದಾಗ ಎಷ್ಟಿದೆ ಅಷ್ಟನ್ನು ಆ ಕಡೆ ಕೊಟ್ಬಿಡಿ ಕ್ರೆಡಿಟ್ ಸೈಡು. ಅದಾದಮೇಲೆ ಅದನ್ನು ರಿಡ್ಯೂಸ್ಡ್ ಬೈ ಅಂತಂದರೆ ನೋ ಮೋರ್ ಅಂದ್ರೂ ಅಷ್ಟೇ, ರಿಡ್ಯೂಸ್ಡ್ ಬೈ ಅಂತಂದ್ರೂ ಅಷ್ಟೇ ಮಾಡಬೇಕು, ಮತ್ತು ಡೆಟಾರ್ಸಲ್ಲಿ ಅದನ್ನು ಲೆಸ್ ಮಾಡ್ಕೋಬೇಕು. ಸೊ ದೀಸ್ ಸ್ವಲ್ಪ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸು ರಿಡ್ಯೂಸ್ ಟು ಆ್ಯಂಡ್ ರಿಡ್ಯೂಸ್ ಬೈ ಅಂದಾಗ ನಾವು ಪ್ರಾಬ್ಲಮ್ಸ್ ಬಂದಾಗ ನಾವು ಮಾಡ್ತೀವಿ. ಅದರ ಜೊತೆಗೆ ಇನ್ಯಾವು ಬರ್ತವೆ ಅಂದರೆ ದೆನ್ ಪ್ರಾವಿಷನ್ ಫಾರ್ ದೇರ್ ಇಸ್ ಅ ಪ್ರೊವೈಡ್ ಫಾರ್ ಲೀಗಲ್ ಚಾರ್ಜಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಬರುತ್ತೆ. ಅದನ್ನು ಔಟ್ಸ್ಟ್ಯಾಂಡಿಂಗ್ ಚಾರ್ಜಸ್ ಪ್ರೊವೈಡ್ ಫಾರ್ 100, 900 ಆರ್ 1000 ಲೀಗಲ್ ಚಾರ್ಜಸ್ ಅಂದರೆ ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು. ಇದು ಡಿಕ್ರೀಸ್ ಇನ್ ಇನ್ಕ್ರೀಸ್ ಇನ್ ಲಯಬಿಲಿಟಿ. ಆವಾಗ ನಾವು ಇನ್ಕ್ರೀಸ್ ಲಯಬಿಲಿಟಿ ಎಲ್ಲ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇರ್ಬೋದು, ರಿಪೇರ್ಸ್ ಇರ್ಬೋದು, ಇವು ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಇವು ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಆ್ಯಂಡ್ ಏನು ಮಾಡ್ತೀವಿ ಇದನ್ನು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್, ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಎರಡು ಟ್ರೀಟ್ಮೆಂಟ್ ಮಾಡ್ತೀವಿ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇದೆ ಅಲ್ಲ, ಇದನ್ನು ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. Credit side of revaluation account. Prepaid insurance is also the same. Depreciation, ಇದು decrease in the value of assets, so ಇದು debit side of revaluation account and ಇನ್ನೊಂದು asset side of the balance sheet. Appreciation ಅಷ್ಟೇ, ಇದು credit side of revaluation account and asset side of the balance sheet. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ಡ್ರಾಫ್ಟ್ 10% ಅಂತಿದ್ದಾಗ ಇಂಥವು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ಡ್ರಾಫ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಡೆಬಿಟ್ ಸೈಡ್ ಮಾಡ್ಕೋಬೇಕು. ಓಕೆ, ಎಷ್ಟಿದೆ ಅಷ್ಟನ್ನು ನಾವು ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಆ್ಯಡೆಡ್ ಟು ದಿ ಯಾವುದಕ್ಕೆ ಬ್ಯಾಂಕ್ ಓವರ್ಡ್ರಾಫ್ಟಿಗೆ ಆ್ಯಡ್ ಮಾಡ್ಕೋಬೇಕು. ಬ್ಯಾಂಕ್ ಓವರ್ಡ್ರಾಫ್ಟ್ ಆ್ಯಡ್ ಮಾಡಿ ಅಲ್ಲಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ಇದೊಂದು ಅಡ್ಜಸ್ಟ್ಮೆಂಟ್ ಸ್ಪೆಷಲ್ ಆಗಿರುತ್ತೆ. ಕಮಿಷನ್ ರಿಸೀವಬಲ್ ಇದೆ ಅಲ್ಲ, ಕಮಿಷನ್ ರಿಸೀವಬಲ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್. ಇಂಥವೆಲ್ಲ ಬಂದಾಗ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದುಂಟು. ಅದಕ್ಕೆ ಇದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗುತ್ತೆ. ಇದನ್ನು ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗುತ್ತೆ. ಇಟ್ಸ್ ಅ ಬೈ ಕಮಿಷನ್ ಅಂತ ಮಾಡ್ಕೊಳ್ತೀವಿ. ಸರಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ಆ್ಯಂಡ್ ಇದನ್ನು ಅಸೆಟ್ ಸೈಡ್ ತೊಗೊಳ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್, ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತೊಗೊಳ್ತೀವಿ. ಇವೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸು ನಾವು ನೋಡ್ಕೋಬೇಕಾಗತ್ತೆ. ಆದರೆ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆಲ್ಲ ಅದು ಅರ್ಥ ಆಗುತ್ತೆ. ಆವಾಗ ಪ್ರಾಬ್ಲಮ್ ಮಾಡಬೇಕಾದ್ರೆ ಎಲ್ಲ ಹೇಳ್ತೀನಿ ಡೀಟೇಲ್ ಆಗಿ. ಈಗ ಇನ್ನೊಂದು ಪ್ರಾಬ್ಲಮ್ಸನ್ನು ಮಾರ್ನಿಂಗ್ ಸ್ಟೂಡೆಂಟ್, ನಾವು ದಿಸ್ ಇಸ್ ಅ ಪ್ರಾಬ್ಲಮ್ ಫಾರ್ ಇನ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಸ್. ಪ್ರಾಬ್ಲಮ್ ಇನ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಸ್. ಇಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ ಒಂದು ಪ್ರಾಬ್ಲಮ್ ಬರೆದಿದ್ದೀನಿ ನಾನು ಬೋರ್ಡ್ ಮೇಲೆ. ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಬೇಕು, ಯಾವ್ಯಾವುದನ್ನು ಹೇಗೆ ತೊಗೋಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತೀನಿ. ಸ್ವಲ್ಪ ನೀಟಾಗಿ ಕೇಳ್ಕೋಬೇಕು ಆ್ಯಂಡ್ ಅದನ್ನು ಅಬ್ಸರ್ವ್ ಮಾಡಬೇಕು ನಾವು ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು. ಸೊ ದೆನ್ ಸಿ ದಟ್ ಐ ವಿಲ್ ಗೋಯಿಂಗ್ ಟು ರೀಡ್ ದಿ ಪ್ರಾಬ್ಲಮ್. ಎ ಆ್ಯಂಡ್ ಬಿ ಪ್ರಾಬ್ಲಮ್ಸ್. ಎ ಆ್ಯಂಡ್ ಬಿ ಆರ್ ದ ಪಾರ್ಟ್ನರ್ಸ್. ಅಂದರೆ ಎ ಬಿ ಅನ್ನೋರು ಪಾರ್ಟ್ನರ್ಸ್ ಆಗಿರ್ತಾರೆ. ಫಸ್ಟಿಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎ ಬಿ ಆರ್ ದ ಪಾರ್ಟ್ನರ್ ಇನ್ ಎ ಫಾರ್ಮ್. ಒಂದು ಪಾಲುಗಾರಿಕೆ ಸಂಸ್ಥೆಯಲ್ಲಿ ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ ಇನ್ ಎ ಫಾರ್ಮ್. ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದಿ ರೇಷಿಯೋ ಆಫ್, ಅವ್ರು ಯಾವ ರೇಷಿಯೋನಲ್ಲಿ ಶೇರ್ ಮಾಡ್ತಾರೆ? 3:2. 3:2 ಅಂದರೆ ಎದೆಷ್ಟು 3 ಆ್ಯಂಡ್ ಬಿದೆಷ್ಟು 2. ಇದು ಬಿ. ಎ 3, ಬಿ 2. I mean 3:2. Their balance sheet as on 31/3/2019. ಅಂದರೆ ಸಿ ಅನ್ನೋನು ಅಡ್ಮಿಷನ್ ಆಗೋದಕ್ಕಿಂತ ಮುಂಚಿತವಾಗಿ ಅವ್ರ ಬ್ಯಾಲೆನ್ಸ್ ಶೀಟು ಹೀಗಿತ್ತು, ಹಳೆ ಬ್ಯಾಲೆನ್ಸ್ ಶೀಟ್ ಇದು. ಇನ್ನು ಅವರು ಸಿನ ಅಡ್ಮಿಷನ್ ಮಾಡಿಸಿಲ್ಲ. ಸಿನ ಅಡ್ಮಿಷನ್ ಮಾಡೋದಕ್ಕಿಂತ ಮುಂಚಿತವಾಗಿರುವಂಥ ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಫಾಲೋಸ್. ದ ಹಳೆ ಬ್ಯಾಲೆನ್ಸ್ ಶೀಟ್ ಅವರಿಬ್ಬರು ಇದ್ದಾಗ, ಎ ಆ್ಯಂಡ್ ಬಿ ಇದ್ದಾಗ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2019 ವಾಸ್ ಆಸ್ ಫಾಲೋಸ್ ಅಂತ ಹೇಳ್ತೀವಿ. ಇಲ್ಲಿ ಏನಿದೆ? ಕ್ರೆಡಿಟಾರ್ಸ್ ಇದೆ 40,000. ನೋಡ್ಕೊಳ್ಳಿ, ಈ ಥರ ಬರ್ಕೋಬೇಕು ನೀವು ಇವೆಲ್ಲ. ಯು ಶುಡ್ ರೈಟ್ ಡೌನ್ ಆಲ್ ದಿಸ್. ಓಕೆ. ಆ್ಯಂಡ್ ಲಯಬಿಲಿಟಿ ಸೈಡು ಲಯಬಿಲಿಟೀಸ್ ಅಮೌಂಟ್ ಆ್ಯಂಡ್ ಅಸೆಟ್ಸ್ ಅಂಡ್ ಅಮೌಂಟ್ ಅಂತ ಬರ್ಕೊಳ್ತೀವಿ. ಕ್ರೆಡಿಟಾರ್ಸು 40,000, ಇದೆಲ್ಲ ಲಯಬಿಲಿಟೀಸ್ ಆಗ್ತವೆ. ಬಿಲ್ಸ್ ಪೇಬಲ್ 45,000, ರಿಸರ್ವ್ ಫಂಡ್ 15,000, ಕ್ಯಾಪಿಟಲ್ಸ್ ಎ 60,000, ಬಿ 40,000, ಟೋಟಲ್ 1 lakh. ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು 30,000 ಕೊಟ್ಟಿದ್ದಾರೆ. ಈ ಕಡೆ ಲಯಬಿಲಿಟಿ ಸೈಡು ಟೋಟಲ್ 2,30,000.
ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಅವ್ರದ್ದು 30,000 ಇತ್ತು, ಸ್ಟಾಕ್ 25,000, ಡೆಟಾರ್ಸ್ 40,000 ಅಂಡ್ ಲೆಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 2,000 ಮಾಡಿದ್ದಾರೆ. ಅದನ್ನ ಲೆಸ್ ಮಾಡಿದ್ರೆ ನಿಮಗೆ 38,000 ಬರುತ್ತೆ. ಫರ್ನಿಚರ್ 10,000, machinery 15,000, right on, and buildings 92,000, patents 20,000. Both clubbed together, added together 2,30,000. Both the side assets and liability side correct ಇರಬೇಕು, ಬ್ಯಾಲೆನ್ಸ್ ಆಗಿರಬೇಕು. 2,30,000, 2,30,000. ಇಲ್ಲೇನಾದ್ರೂ ಡಿಫ್ರೆನ್ಸ್ ಇತ್ತು ಅಂದ್ರೆ ನಿಮಗೆ ಪ್ರಾಬ್ಲಮ್ ಅಲ್ಲಿ ಟ್ಯಾಲಿ ಆಗಲ್ಲ. ಆ ಕಾರಣಕ್ಕಾಗಿ ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ನೀವು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚಿತವಾಗಿ ಎರಡೂ ಸೈಡು ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಕರೆಕ್ಟ್ ಇದ್ರೆ ನೀವು ಪ್ರಾಬ್ಲಮ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ನಾನು ಜಾಸ್ತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ. ನಿಮ್ಗೆ ಇದಕ್ಕಿಂತ ಜಾಸ್ತಿ ಅಡ್ಜಸ್ಟ್ಮೆಂಟ್ಸು ಎಕ್ಸಾಮ್ನಲ್ಲಿ ಕೊಡಲ್ಲ, ನಿಮ್ಗೆ ತುಂಬ ಕಮ್ಮಿ ಕೊಡ್ತಾರೆ. ನಾನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದೀನಿ ನೋಡಿ. ಅವಾಗೆ ಇವರಿಬ್ರು ಇರುವಂತ ಬ್ಯಾಲೆನ್ಸ್ ಇದೆ. ಈಗೇನು ಮಾಡ್ತಾರೆ, ದೇ ಆನ್ 1/4/2019 ಅಂದ್ರೆ 31/3/2019 ಓಲ್ಡ್, ಈಗ ನ್ಯೂ ಬ್ಯಾಲೆನ್ಸ್ ಶೀಟ್. ಆನ್ 1/4/2019 ದೇ ಅಡ್ಮಿಟೆಡ್ ಸಿ, ಅವರು ಸಿ ಅನ್ನೋನ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ ಕಂಪನಿಗೆ, ಪಾಲುಗಾರಿಕೆ ಸಂಸ್ಥೆಗೆ ಅವ್ರನ್ನ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ, ಫಾರ್ಮಿಗೆ ಅವ್ರು ಅಡ್ಮಿಷನ್ ಮಾಡಿಸ್ಕೊಳ್ತಾರೆ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/4 ಶೇರ್ ಇನ್ ದಿ ಫ್ಯೂಚರ್ ಪ್ರಾಫಿಟ್. ಅವನಿಗೆ 1/4 ಶೇರ್ ಇಂದ ಫ್ಯೂಚರ್ ಪ್ರಾಫಿಟ್ಗೆ ಆನ್ ದಿ ಫಾಲೋವಿಂಗ್ ಟರ್ಮ್ಸ್, ಈ ಕೆಳಗಿನ ಕಂಡೀಷನ್ಸ್ ಇಟ್ಕೊಂಡು 1/4 ಶೇರ್ ಫ್ಯೂಚರ್ ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳಿ ಯಾರಿಗೆ, ಸಿಗೆ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ಓವರ್ ನಾವು ಇವೆಲ್ಲ ಅಡ್ಜಸ್ಟ್ಮೆಂಟ್ಸ್. ಸಿ ಏನ್ ತರ್ತಾನೆ, ಸಿ ಅನ್ನೋನು ಹೊಸ ಪಾಲುದಾರ. ಹೂ ಇಸ್ ದ ನ್ಯೂ ಪಾರ್ಟ್ನರ್, ಸಿ ಇಸ್ ದ ನ್ಯೂ ಪಾರ್ಟ್ನರ್, ಎ ಅಂಡ್ ಬಿ ಆರ್ ದ ಓಲ್ಡ್ ಪಾರ್ಟ್ನರ್ ಅಂಡ್ ಸಿ ಇಸ್ ದ ನ್ಯೂ ಪಾರ್ಟ್ನರ್. ಈಗ ಹೇಳ್ತೀವಿ ನೋಡಿ ಈ ಪ್ರಾಬ್ಲಮ್ಸ್ ಅನ್ನ. ದೆನ್ ಸಿ ಶುಡ್ ಬ್ರಿಂಗ್ಸ್ ಇನ್ ಕ್ಯಾಶ್, ಅವನೇನ್ ತಂದಾನೆ ಕ್ಯಾಶ್, ಎಷ್ಟು 50,000 ಆಸ್ ಎ ಕ್ಯಾಪಿಟಲ್. ಅವನ ಬಂಡವಾಳ ಎಷ್ಟು ತಂದಾನೆ 50,000 ಅಂಡ್ 25,000 ಟುವರ್ಡ್ಸ್ ಗುಡ್ ವಿಲ್. 25,000 ಟುವರ್ಡ್ಸ್ ಗುಡ್ ವಿಲ್. ಗುಡ್ ವಿಲ್ ಅಲ್ಲಿ 4 ಮೆಥಡ್ ಇದಾವೆ. ಒಂದು ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್, ಇದು ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್ ಅಂಡ್ ರಿಟೈನ್ಡ್ ಇನ್ ದಿ ಬಿಸ್ನೆಸ್. ಇಲ್ಲಿ ಏನು ಹೇಳಿಲ್ಲ ಅಂದ್ರೆ ಇದೇನಂತೆ, ಇದು ರಿಟೈನ್ಡ್ ಇನ್ ದಿ ಬಿಸ್ನೆಸ್. ಏನು ಹೇಳಿಲ್ಲ ಅಂದ್ರೆ ಏನದು, ರಿಟೈನ್ಡ್ ಇನ್ ದಿ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಲ್ಲೇ ಕೊಟ್ಟಿದ್ದಾರೆ ಅಂತ ಅರ್ಥ. ಇದು ಫಸ್ಟ್ ಮೆಥಡ್. ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್ ಅಂಡ್ ರಿಟೈನ್ಡ್ ಇನ್ ದಿ ಬಿಸ್ನೆಸ್ ಫಸ್ಟ್ ಮೆಥಡ್. ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್ ಅಂಡ್ ವಿತ್ಡ್ರಾನ್ ಬೈ ದಿ ಓಲ್ಡ್ ಪಾರ್ಟ್ನರ್ ಸೆಕೆಂಡ್ ಮೆಥಡ್. ಹಾಫ್ ಫುಲ್ ಇರುತ್ತೆ ಅದರಲ್ಲಿ. ಮತ್ತೆ ಗುಡ್ ವಿಲ್ ರೈಸ್ಡ್ ಆರ್ ವ್ಯಾಲ್ಯೂಡ್ ಆರ್ ಫಿಕ್ಸ್ಡ್ ಅಂಡ್ ಗುಡ್ ವಿಲ್ ರೈಸ್ಡ್ ಆರ್ ವ್ಯಾಲ್ಯೂಡ್ ಆರ್ ಫಿಕ್ಸ್ಡ್ ಅಂತ ಅದು ಸೆಕೆಂಡ್ ಮೆಥಡ್, ಥರ್ಡ್ ಮೆಥಡ್. ಅಂಡ್ ಗುಡ್ ವಿಲ್ ರೈಸ್ಡ್ ಅಂಡ್ ರಿಟರ್ನ್ ಆಫ್ ಇದೆ ಅಲ್ಲ, ವಿತೌಟ್ ಓಪನಿಂಗ್ ಗುಡ್ ವಿಲ್ ಅಕೌಂಟ್, ಅದು ಫೋರ್ತ್ ಮೆಥಡ್ ಆಗುತ್ತೆ. ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಫೋರ್ತ್ ಮೆಥಡ್ ಅನ್ನೇ ಮಾಡ್ಬೇಕಂತಾರೆ. ಬಟ್ ನಿಮಗೆ ಸಿಲೆಬಸ್ ಅಲ್ಲಿ ಇರೋದ್ರಿಂದ ಇವನ್ನೆಲ್ಲವನ್ನ ನಾವು ಮಾಡಬೇಕಾಗಿರುವಂತ ಅವಶ್ಯಕತೆ ಇದೆ. ನಮಗೆ ಇನ್ನೇನು ಚೇಂಜ್ ಆಗಿರೋದು ಗೊತ್ತಿಲ್ಲ. ಸೊ ದ ರಿಟೈನ್ಡ್ ಇನ್ ದಿ ಬಿಸ್ನೆಸ್ ಅಂತ ಅನ್ಕೋಬೇಕಿದ್ದು ಫಸ್ಟ್ ಮೆಥಡ್ ಅಲ್ಲಿ. ನಾನು ಆಗ್ಲೇ ಗುಡ್ ವಿಲ್ ಎಲ್ಲ ಹೇಳಿದ್ದೀನಿ. ಓಕೆ, ಅದನ್ನ ನೋಡ್ಬಿಟ್ರೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ದ ನೆಕ್ಸ್ಟ್ ಇದೆಲ್ಲ ಅವನು 50,000 ಕ್ಯಾಪಿಟಲ್ ತಂದಾನೆ, ಗುಡ್ ವಿಲ್ 25,000 ತಂದಾನೆ ಕ್ಯಾಶ್ ಅಲ್ಲೇ. ಅಂಡ್ ಡಿಪ್ರಿಶಿಯೇಟ್ ಮಷಿನರಿಯನ್ನ ಕಡಿಮೆ ಮಾಡಿದ್ದಾನೆ. ಅಂಡ್ ಡಿಪ್ರಿಶಿಯೇಟ್ ಫರ್ನಿಚರ್ ಬೈ 10% ಈಚ್ ಅಥವಾ 10% ರೆಸ್ಪೆಕ್ಟಿವ್ಲಿ. ಅಂದ್ರೆ ಫರ್ನಿಚರು ಮತ್ತು ಮಷಿನರಿ, ಫರ್ನಿಚರು ಅಂಡ್ ಮಷಿನರಿ ಡಿಪ್ರಿಶಿಯೇಷನ್ ಆಗಿದ್ದಾವೆ 10%. ಇನ್ಕ್ರೀಸ್ಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಇದೆ ಅಲ್ಲ, ಅದು 10%, 4,000 ಇದೆ. ಅದನ್ನ ನಾವು ಹೇಳ್ತೀವಿ ಹೇಗೆ ಮಾಡ್ಬೇಕು ಅನ್ನೋದನ್ನ ಬರ್ಕೊಳ್ಳಿ. ಇನ್ಕ್ರೀಸ್ಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 4,000. ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ 1,20,500. 1,20,500. ಇಲ್ಲಿ 92,000 ಇದೆ, ಇಲ್ಲಿ 1,20,500 ಇದೆ. ಅಂಡ್ ಸ್ಟಾಕ್ ಇಸ್ ಟು ಬಿ ಇನ್ಕ್ರೀಸ್ಡ್ ಅಟ್ 10% per annum. ಸ್ಟಾಕ್ ಇನ್ಕ್ರೀಸ್ ಆಗಿದೆ. ದೆನ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ 22,500. ಪ್ರೀಪೇಡ್ ಇನ್ಶೂರೆನ್ಸ್ ಇದೆ 1,000. ಅಂಡ್ ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ನ್ಯೂ ಫಾರ್ಮ್ ಬ್ಯಾಲೆನ್ಸ್ ಶೀಟ್. ಈಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ತೀವಿ ಅನ್ಕೊಳ್ಳಿ. ಜಸ್ಟ್ ಯು ಶುಡ್ ಸಿ ದಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನ್ ಹೆಲ್ಪ್ ಲಿಂದ ನಾವು ಮಾಡ್ತೀವಿ ಅಂದ್ರೆ ವಿತ್ ದಿ ಹೆಲ್ಪ್ ಆಫ್ ಅಡ್ಜಸ್ಟ್ಮೆಂಟ್ಸ್. ವಿತ್ ದಿ ಹೆಲ್ಪ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಅನ್ನ ನಾವು ವಿ ಶುಡ್ ಗೋಯಿಂಗ್ ಟು ಬಿ ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅಂದ್ರೆ ಅಡ್ಜಸ್ಟ್ಮೆಂಟ್ಸಿನ ಅಥವಾ ಇವು ಕೆಳಗಿನ ಕೊಟ್ಟಿರೋಂಥ ಮಾಹಿತಿಯನ್ನು ಆಧಾರವಾಗಿ ಇಟ್ಟುಕೊಂಡೇ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ತೀವಿ.
ಇದನ್ನೇನು ನೋಡ್ಲಿಕ್ಕೆ ಹೋಗಬೇಡಿ, ಇದನ್ನೊಂದೇ ಕನ್ಸಿಡರ್ ಮಾಡಿ ಅಂತ. ಈಗೇನು ಹೇಳ್ತೀವಿ, ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಇವನೇನು ಈಗ ಏದಿದೆ ಅಲ್ಲ ಅವನದು ಎಲ್ಲಿ ಈಗ 50,000 ಕ್ಯಾಪಿಟಲ್ ಅಂಡ್ 25. ಈಗ ಫಸ್ಟ್ ಇಂದ ಹೇಳ್ತೀನಿ, ಇದೆಲ್ಲಿ ಬರುತ್ತೆ ಕ್ರೆಡಿಟರ್ಸ್? ಕ್ರೆಡಿಟರ್ಸ್ ಅಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಬಿಲ್ಸ್ ಪೇಬಲ್ ಎಲ್ಲಿ ಬರುತ್ತೆ? ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಯಾವ ಬ್ಯಾಲೆನ್ಸ್ ಶೀಟ್? ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತದೆ. ಇವೆಲ್ಲ ನ್ಯೂ ಬ್ಯಾಲೆನ್ಸ್. ರಿಸರ್ವ್ ಫಂಡ್ ಎಲ್ಲಿ ಬರುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಕ್ಯಾಪಿಟಲ್ಸ್ ಎಲ್ಲಿ ಬರುತ್ತೆ? ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್. ಇದು ಗೊತ್ತಾಗಬೇಕು ನಿಮಗೆ ಯಾವ ಅಕೌಂಟ್ ಅಲ್ಲಿ ಬರ್ತವೆ. ದೇರ್ ಆರ್ 3 ಅಕೌಂಟ್ಸ್ usually prepared. One is a revaluation account, second one is a partners capital account, and third is a balance sheet. Okay, then first ಇದು ರಿಸರ್ವ್ ಫಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ, ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಲ್ಸೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಲಯಬಿಲಿಟಿ ಆಗಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೋಗುತ್ತೆ. ರಿಸರ್ವ್ ಫಂಡ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ್ದಿದೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಂಡ್ ಕ್ಯಾಪಿಟಲ್ಸ್ ಇವೆಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಇದಿಷ್ಟು ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಮತ್ತೆ ಇವೆಲ್ಲ ಏನು ಹೋಗ್ತವೆ? ಇದು ಕ್ಯಾಶ್ ಅಕೌಂಟ್. ಇದ್ಯಾವುದು? ಕ್ಯಾಶ್ ಅಕೌಂಟ್ ಮಾಡುವಾಗ ಕ್ಯಾಶ್ ಅಕೌಂಟಿಗೆ ಹೋಗುತ್ತೆ. ಉಳಿದಿದ್ದೆಲ್ಲ ಅಸೆಟ್ಸ್ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ಇದನ್ನ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಇವೆಲ್ಲ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತಗೊಳ್ತೀವಿ. ಡೆಟಾರ್ಸ್ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಇದನ್ನು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಯಾವುದು? ನ್ಯೂ ಬ್ಯಾಲೆನ್ಸ್ ಶೀಟ್. ಓಕೆ, ಅಂಡ್ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಬಿಕಾಸ್ ದೇ ಆರ್ ಆಲ್ ಅಸೆಟ್ಸ್. ಇದಿಷ್ಟು ಗೊತ್ತಾದ್ಮೇಲೆ ಇದನ್ನ ಎಲ್ಲೆಲ್ಲಿ ತಗೋಬೇಕು ಗೊತ್ತಾಯ್ತು. ಇವೆಲ್ಲ ಅಸೆಟ್ಸ್. ಇದರಲ್ಲಿ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಲಯಬಿಲಿಟಿ ಆಗಿರೋದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ಇದನ್ನೆಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಈಗ ಕೆಳಗಡೆ ನೋಡಿ ಅವ್ರ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟು ಎ ಸಿ ಹ್ಯಾಸ್ ಟು ಬ್ರಿಂಗ್ಸ್ ₹50,000 ಆಸ್ ಎ ಕ್ಯಾಪಿಟಲ್. ಅಂದ್ರೆ ಇದನ್ನ ಎಲ್ಲಿ ತಗೊಳ್ತೀವಿ? ಕ್ಯಾಪಿಟಲ್ ಅಕೌಂಟ್ ಅಲ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಗುಡ್ ವಿಲ್ ಅನ್ನ ಎಲ್ಲಿ ತಗೊಳ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಓಕೆ, ನೋಡಿ ಯಾವ್ಯಾವ ಅಕೌಂಟ್ ಅಲ್ಲಿ ಏನೇನು ತಗೊಳ್ತೀವಿ? ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಗುಡ್ ವಿಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಳ್ತೀವಿ. ಮತ್ತೆ ಇದರಲ್ಲಿ ರಿಟೈನ್ಡ್ ಇನ್ ದಿ ಬಿಸಿನೆಸ್ ಅಂದಾಗ ಅವಾಗ ನಾವು ಏನ್ ಮಾಡ್ತೀವಿ? ಗುಡ್ ವಿಲ್ ಅನ್ನ ಮತ್ತೆ ಇವೆರಡನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ಯಾವ ಸೈಡು? ಅಸೆಟ್ ಸೈಡ್ ತಗೊಳ್ತೀವಿ. ಲಯಬಿಲಿಟಿ ಸೈಡ್ ಇವೊಂದು ಕ್ಯಾಶ್ ಆಗಿ ತಗೊಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದು? ಇದು ಕ್ಯಾಪಿಟಲ್ ಅಕೌಂಟ್ಸ್, ಇದನ್ನು ಕ್ಯಾಪಿಟಲ್ ಅಕೌಂಟ್ಸ್ ಅಲ್ಲಿ ಬರುತ್ತೆ. ಎರಡು ಟ್ರೀಟ್ಮೆಂಟ್ ಮಾಡ್ತೀವಿ ನಾವು ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರೋದನ್ನ. ಇದನ್ನ ಕ್ಯಾಶ್ ಆಗಿ ತಂದಿರೋದ್ರಿಂದ ನಾವು ಇದನ್ನ ಏನ್ ಮಾಡ್ತೀವಿ? ಇದು ಏನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಲಯಬಿಲಿಟಿ ಸೈಡು 50,000 ಆಗುತ್ತೆ. ಓಕೆ, ಯಾವುದು ಅಸೆಟ್ಸ್ ಇನ್ನೊಂದು. ಈಗ ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ಳಿ, ಆಮೇಲೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಾನು. ಆಮೇಲೆ ಕನ್ಫ್ಯೂಸ್ ಆಗೋದು ಬೇಡ ನೀವು ಅಂತ. ಓಕೆ, ಅಂಡ್ ಡಿಪ್ರಿಷಿಯೇಟ್ ಮಷಿನರಿ ಅಂಡ್ ಫರ್ನಿಚರ್ ಇವೆರಡು ಯಾವ ಸೈಡ್ ಬರ್ತವೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಇದರಲ್ಲಿಂದ. ಇದನ್ನ ಬಿಟ್ಟು ಗುಡ್ ವಿಲ್ ಅಂಡ್ ಕ್ಯಾಪಿಟಲ್ ಎಲ್ಲಿ ಬರುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಉಳಿದಿದ್ದೆಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಮಷಿನರಿ ಇದೆ. ಮಷಿನರಿ ಎಷ್ಟಿದೆ ಮೇಲ್ಗಡೆ? ಈಗ 15,000 ಇದೆ. 15,000 ಗೆ ಎಷ್ಟು ಪರ್ಸೆಂಟ್ ಮಾಡಿ ಅಂತ ಹೇಳಿ 10% ಈಚ್ ಅಂತಿದೆ. 10 ಡಿವೈಡೆಡ್ ಬೈ 100 ಮಾಡಿದ್ರೆ 1,500 ಇಲ್ಲಿ ಬರುತ್ತೆ. ದ ನೆಕ್ಸ್ಟ್ ಹಾಗೆ ಮಷಿನರಿ ಅಷ್ಟೇ ಅಲ್ಲ, ಅಂಡ್ ಫರ್ನಿಚರ್ ಇದೆ. ಫರ್ನಿಚರ್ ಎಷ್ಟಿದೆ? ಇಲ್ಲಿದೆಯಲ್ಲ ಫರ್ನಿಚರ್ 10,000 ಇದೆ. 10,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ 1,000 ಬರುತ್ತೆ. ಇದು ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಮತ್ತಿನ್ನೇನಿದೆ ನೋಡಿ, ಇವೆರಡು ಬರ್ತವೆ ಡೆಬಿಟ್ ಸೈಡ್. ಮತ್ತೆ ಬಿಲ್ಡಿಂಗ್ ಇನ್ಕ್ರೀಸ್ಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಬೈ 4,000. ಇದು ಎಷ್ಟು ಇನ್ಕ್ರೀಸ್ ಆಗಿದೆ ಅದನ್ನೇ ಹೇಳೋದು. ಇನ್ಕ್ರೀಸ್ಡ್ ಬೈ ಅಂದಾಗ ಅದೆಷ್ಟಾಗಿರುತ್ತೆ ಅಷ್ಟೇ ತಗೋಬೇಕು. ಇನ್ಕ್ರೀಸ್ ಟು ಇದ್ದಾಗ ಇದರಲ್ಲಿ ಇದನ್ನು ಲೆಸ್ ಮಾಡಬಹುದಾಗಿತ್ತು. ಆದ್ರೆ ಇನ್ಕ್ರೀಸ್ಡ್ ಬೈ ಅಂತಿದೆ, ಇದು ತುಂಬಾ ಇಂಪಾರ್ಟೆಂಟ್. ಅವಾಗ ಇಲ್ಲಿ ಮೂರನೇದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಬರೆದು ಇನ್ಕ್ರೀಸ್ಡ್ 4,000 ಇಲ್ಲಿ ಬರ್ತೀವಿ. ಕಂಪ್ಲೀಟ್ ಅದು ಎಷ್ಟಿದೆ ಅಷ್ಟು. ನೆಕ್ಸ್ಟ್ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್. ಬಿಲ್ಡಿಂಗ್ ನೋಡಿ ಎಷ್ಟಿದೆ? ಇದು ಲಯಬಿಲಿಟಿ, ಇದು ಕ್ರೆಡಿಟ್ ಸೈಡ್ ಬರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇದು 1,20,500 ಅಲ್ಲಿ ನೀವು ಮೇಲ್ಗಡೆ ಇದೆ ಅಲ್ಲ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು ಇದೆ ಅಲ್ಲ, ಅದನ್ನ 92,000 ಮೈನಸ್ ಮಾಡಬೇಕು. ಓಕೆ, 1,20,500 ಅಲ್ಲಿ 92,000 ಮೈನಸ್ ಮಾಡಿದ್ರೆ 28,000 ಇಲ್ಲಿ ಬರುತ್ತೆ. 28,500 ಬರುತ್ತೆ. ಅದನ್ನು ನೀವು ಕ್ರೆಡಿಟ್ ಸೈಡ್ ತಗೋಬೇಕು. ಯಾಕಂದ್ರೆ ಇನ್ಕ್ರೀಸ್ಡ್ ಅಸೆಟ್ಸ್ ಇದು ಡಿಕ್ರೀಸ್ಡ್ ಅಸೆಟ್ಸ್. ಇವೆರಡು
ಇದು ಇನ್ಕ್ರೀಸ್ಡ್ ಲಯಬಿಲಿಟಿ, ಇದು ಇನ್ಕ್ರೀಸ್ಡ್ ಅಸೆಟ್ಸ್. ಅದಕ್ಕಾಗಿ ಇಲ್ಲಿ ತಗೋಬೇಕು. ದ ನೆಕ್ಸ್ಟ್ ಸ್ಟಾಕ್ ಇಸ್ ಆಲ್ಸೋ ಇನ್ಕ್ರೀಸ್ಡ್ ಅಟ್ 10% ಇದೆ. ಸ್ಟಾಕ್ ಎಷ್ಟಿದೆ? 25,000 ಇದೆ. 25 ಗೆ 10% ಮಾಡಿದ್ರೆ 25,000 into 10 divided by 100 ಮಾಡಿದ್ರೆ you will get 2,500 ಈ ಕಡೆ ಬರುತ್ತೆ. ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು. ಓಕೆ, ಅದು ಇನ್ಕ್ರೀಸ್ಡ್ ಅಸೆಟ್ಸ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದು ಇನ್ಕ್ರೀಸ್ಡ್ ಲಯಬಿಲಿಟಿ ಆಗಿರೋದ್ರಿಂದ ಇಲ್ಲಿ ನಾವು ಬರ್ಕೊಳ್ತೀವಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ? ಐ ಮೀನ್ 2,500 ಬರ್ಕೊಳ್ತೀವಿ. ಆಮೇಲೆ ಪ್ರೀಪೇಡ್ ಇನ್ಸೂರೆನ್ಸ್ ಇದೆ ಅಲ್ಲ, ಪ್ರೀಪೇಡ್ ಇನ್ಸೂರೆನ್ಸ್ ಪ್ರೀಪೇಡ್ ಮಾಡಿದ್ದಾರೆ, ಮುಂಚಿತವಾಗಿನೇ ಕೊಟ್ಟಿದ್ದಾರೆ. ದೆನ್ ಇಟ್ ಈಸ್ ಅಸೆಟ್ಸ್ ಆಗುತ್ತೆ, ಇದು ಅಂದ್ರೆ ಇನ್ಕ್ರೀಸ್ಡ್ ಅಸೆಟ್ಸ್ ಆಗುತ್ತೆ. ಅವಾಗ ಪ್ರೀಪೇಡ್ ಇನ್ಸೂರೆನ್ಸ್ ಅಂತ ಬರೆದು 1,000 ನಾವು ಏನು ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ತಗೊಳ್ತೀವಿ. ಇದಿಷ್ಟು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕು, ಮತ್ತು ಅವನೇನು ಮಾಡಬೇಕು, ಅವ್ನು ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬೇಕು.